ಮಳವಳ್ಳಿ ತಾಲೂಕಿನಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗ್ತಾ ಇದೆ. ಇನ್ನು ಪಟ್ಟಣದ ಮತದಾರರು ತಾಲೂಕು ಆಡಳಿತದೊಂದಿಗೆ ಸಂಪೂರ್ಣವಾಗಿ ಸಹಕರಿಸಬೇಕು ಎಂದು ತಹಶೀಲ್ದಾರ್ ಲೋಕೇಶ್ ಅವರು ಮನವಿಯನ್ನ ಮಾಡಿದ್ದಾರೆ. ಮಳವಳ್ಳಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಬಿಎಲ್ಒ ಸಿಬ್ಬಂದಿಯೊಂದಿಗೆ ಮನೆ ಮನೆಗೆ ಭೇಟಿಯನ್ನ ನೀಡಿ ಮತದಾರರ ಪರಿಷ್ಕರಣಾ ಕಾರ್ಯವನ್ನು ಪರಿಶೀಲಿಸಿದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ತಾಲೂಕಿನಾದ್ಯಂತ ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರರ ಪರಿಷ್ಕರಣೆ ಕಾರ್ಯ ನಡೆಯಲಿದೆ. ಈ ಅವಧಿಯಲ್ಲಿ ಪ್ರತಿ ಮನೆಗೂ ಬಿಎಲ್ಒಗಳು ಭೇಟಿಯನ್ನ ನೀಡಿ ತಲಾ 2 ಅರ್ಜಿಗಳನ್ನು ವಿತರಿಸ್ತಾ ಇದ್ದಾರೆ. ಸಾರ್ವಜನಿಕರು ಆ ಅರ್ಜಿಗಳನ್ನ ನಿಖರವಾದ ಮಾಹಿತಿಯೊಂದಿಗೆ ಭರ್ತಿಯನ್ನ ಮಾಡಿ ಒಂದನ್ನ ಅಧಿಕಾರಿಗಳಿಗೆ ಹಿಂದಿರುಗಿಸಬೇಕು, ಹಾಗೆ ಮತ್ತೊಂದು ಪ್ರತಿಯನ್ನ ತಮ್ಮ ಬಳಿಯೇ ಸುರಕ್ಷಿತವಾಗಿ ಇಟ್ಕೋಬೇಕು ಎಂದು ತಹಶೀಲ್ದಾರ್ ಅವರಿಗೆ ವಿವರಿಸಿದ್ದಾರೆ. ಮುಂದುವರೆದು ಮಾತನಾಡಿದ ಅವರು, ತಾಲೂಕಿನ ಗ್ರಾಮೀಣ ಹಾಗೆ ಹೋಬಳಿ ಮಟ್ಟದಲ್ಲಿ ಮತದಾರರ ವಿವರವನ್ನ ಪಡೆಯೋಕೆ ಯಾವುದೇ ತೊಂದರೆ ಆಗ್ತಾ ಇಲ್ಲ. ಆದ್ರೆ ಪಟ್ಟಣ ಪ್ರದೇಶದಲ್ಲಿ ಮತದಾರರು ಆಗಾಗ ಮನೆಗಳನ್ನ ಬದಲಾಯಿಸುತ್ತಿರೋದ್ರಿಂದ ನಿಖರ ಮಾಹಿತಿ ಪಡೆಯೋದು ಸವಾಲಾಗಿದೆ. ಒಂದು ವೇಳೆ ಇತ್ತೀಚೆಗೆ ಮನೆ ಬದಲಾವಣೆಯನ್ನ ಮಾಡಿದ್ದಲ್ಲಿ ತಕ್ಷಣವೇ ನಿಮ್ಮ ವ್ಯಾಪ್ತಿಯಲ್ಲಿ ಬಿಎಲ್ಒ ಸಂಪರ್ಕಿಸಿ ಸೂಕ್ತ ಫಾರ್ಮ್ ಅನ್ನ ಪಡೆದು ಭರ್ತಿಯನ್ನ ಮಾಡ್ಕೋಬೇಕು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕರಾದ ಆರ್ಐ ಚೇತನ್ ಕುಮಾರ್, ಸಂಬಂಧಪಟ್ಟ ವಾರ್ಡ್ಗಳ ಬಿಎಲ್ಒ ಅಧಿಕಾರಿಗಳು ಹಾಗೆ ಕಂದಾಯ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಜೂನ್ 30ರಿಂದ ಜುಲೈ 29ರವರೆಗೂ ನಾವೇನು EFs ಫಾರ್ಮ್ಸ್ನ ಹಂಚ್ತಾ ಇದ್ದೀವಿ, ಇನ್ವೆಂಟರಿ ಫಾರ್ಮ್ಸ್ನ, ಅದು ಒಬ್ಬ ವ್ಯಕ್ತಿಗೆ 2 ಫಾರ್ಮ್ಸ್ ಕೊಡ್ತಿರ್ತೀವಿ. ಎರಡಕ್ಕೂ ಸೈನ್ ಹಾಕಿ ಒಂದು ಕಾವಿಟ್ಕೊಳ್ಳಿ, ಒಂದು ನಮಗೆ ಮತ್ತೆ ರಿಟರ್ನ್ ಮಾಡಬೇಕಾಗುತ್ತೆ. BLO ಸೈಡ್ಗೆ ಡೀಟೇಲ್ಸ್ ಎಲ್ಲ ಒಂದ್ಸಲಿ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಸರಿ ಇದೆ ಅಂತ ನೋಡ್ಬಿಟ್ಟು ಸೈನ್ ಹಾಕ್ತೀವಿ. ಆಮೇಲೆ ಟೌನಲ್ಲಿ ನಾನು ವಿಶೇಷವಾಗಿ ಮನವಿ ಮಾಡೋದೇನಂತಂದ್ರೆ ಸಹಕಾರ ಅಗತ್ಯ ಇದೆ. ರೂರಲಲ್ಲಿ ನಮ್ಮದು ವರ್ಕ್ ಸ್ಪೀಡಪ್ ಆಗ್ತಾಯಿದೆ. ಟೌನಲ್ಲಿ ಸ್ವಲ್ಪ ತಾವೆಲ್ಲರೂ ಎಲ್ಲಿ ಮನೆ ಶಿಫ್ಟ್ ಆಗಿದ್ದೀರಾ ಅಥವಾ ವೋಟರ್ ಲಿಸ್ಟಲ್ಲಿ ಎಲ್ಲಿ ಚೇಂಜಸ್ ಆಗಿದೆ ಈ ಮಾಹಿತಿಯನ್ನು ಕೊಟ್ಟರೆ ಇಲ್ಲೂ ಕೂಡ ಶೀಘ್ರವಾಗಿ ನಾವು ಹಂಚ್ಬಿಟ್ಟು ನಾವು ಅಪ್ಡೇಟ್ ಮಾಡ್ಬೋದು. ಹಾಗಾಗಿ ಎಲ್ಲರೂ ಸಹಕರಿಸ್ಬೇಕಂತ ಮತ್ತೆ